ಪೊಲೀಸ್ನವರಾಗಲಿ ಯಾರಾಗಲಿ ಹತ್ತಿಕ್ಕುವಂಥ ಪ್ರಶ್ನೆ ಬರೋದೇ ಇಲ್ಲ. ಯಾಕೆಂದರೆ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಇವತ್ತು ಏನು BJP ಸರ್ಕಾರ ಸೋನಿಯಾ ಗಾಂಧಿ ಮೇಲೆ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಮೇಲೆ ಇರ್ಬೋದು ಸುಳ್ಳು ಆರೋಪ ಮಾಡ್ತಾ ಇದೆ. ಇವತ್ತು ಮಾಧ್ಯಮಗಳ ಮುಖಾಂತರ ಒಂದು ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು 5,000 ಕೋಟಿ 2,000 ಕೋಟಿದು ಪ್ರಾಪರ್ಟಿ ಅಂತ ಇವತ್ತೇನು ಹೇಳ್ತಾ ಇದ್ದಾರೆ, ಅದು ಬಹಳ ಸುಳ್ಳು. ಇವತ್ತು ಐ ಟಿನವರೇ ಅದನ್ನು ಏನು ಇದನ್ನು ಮಾಡಿರೋ ಪ್ರಕಾರ, ಅನಾಲಿಸಿಸ್ ಮಾಡಿರೋ ಪ್ರಕಾರ ಅದನ್ನು ಕೇವಲ ಅದಿರೋ ಅಂಥದ್ದು AGL ಇರುವಂಥದ್ದು ಕೇವಲ 359 ಕೋಟಿ ರೂಪಾಯಿದ ಆಸ್ತಿ ಮಾತ್ರ. ಇವತ್ತು BJP ಅಪಪ್ರಚಾರ ಮಾಡಿ ಜನತೆಗೆ ತಪ್ಪು ಸಂದೇಶ ಕಳಿಸೋದಕ್ಕೋಸ್ಕರ 2,000 ಕೋಟಿ 5,000 ಕೋಟಿ ಅನ್ನೋ ಸುಳ್ಳು ಆರೋಪನ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಪ್ರೋಸೆಸ್ಸಲ್ಲಿ ಯಾವುದೂ ಕೂಡ ತಪ್ಪಾಗಿಲ್ಲ. ಯಾಕೆಂತಂದರೆ AGLನ ಇವತ್ತು ಯಾವತ್ತು ನಮಗೆ ಇದು ಹೆರಾಲ್ಡ್ ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆನ ಪ್ರಾರಂಭ ಮಾಡಿದರು ನೆಹರು ಅವರು, ಅದು 2002ರಿಂದ 2011ರವರೆಗೆ ಅದು ಸ್ಥಗಿತ ಆಗಿರ್ತದೆ. ಅದು ಚಲಾವಣೆಯಲ್ಲಿರೋದಿಲ್ಲ. ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸಗಾರರಿಗೆ ಮತ್ತು ಎಲ್ಲರನ್ನೂ ಕೂಡ ಅವ್ರಿಗೆ ತುಂಬ ವರ್ಷಗಳಿಂದ ಕೆಲಸ ಮಾಡಿದ್ರಿಂದ ಅವರಿಗೆ ಕೊಡಬೇಕಾಗಿದ್ದಂಥ ಗ್ರ್ಯಾಜುಯೇಟಿ ಮತ್ತು PF ಎಲ್ಲವನ್ನೂ ಕೊಡಲಿಕ್ಕೋಸ್ಕರ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಸುಮಾರು 100 ಅಕೌಂಟಿಂದ ಇವತ್ತು AGLಗೆ ಇವತ್ತು ದುಡ್ಡು ಅವತ್ತೊಂದು ದಿವಸ ದುಡ್ಡು 90 ಕೋಟಿ ರೂಪಾಯಿನ ದುಡ್ಡು ಕೊಟ್ಟಿರುವಂಥದ್ದು. ಅದಕ್ಕೂ ಯಂಗ್ ಇಂಡಿಯಾಗೂ ಸಂಬಂಧ ಇಲ್ಲ. ಅಷ್ಟನ್ನೆಲ್ಲ ಕೊಟ್ಟ ಮೇಲೆ AGLನೂ ಇವತ್ತಿದೆ, ಯಂಗ್ ಇಂಡಿಯಾನೂ ಇವತ್ತಿದೆ. ಯಂಗ್ ಇಂಡಿಯಾ AGLನ ಶೇರ್ಸ್ನ ಪರ್ಚೇಸ್ ಮಾಡಿದೆ ಹೊರತು, ಅಂದರೆ ಶೇರ್ಸ್ನ ಟ್ರಾನ್ಸ್ಫರ್ ಆಗಿದೆ ಹೊರತು AGL ಆಗೇ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಅವ್ಯವಹಾರ ಇದರಲ್ಲಿ ನಡೆದಿರೋವಂಥ ಒಂದೇ ಒಂದು ಪುರಾವೆಗಳಿಲ್ಲ. 2010ರಲ್ಲಿ ಹಾಕಿದಂಥ ಸುಬ್ರಹ್ಮಣ್ಯ ಸ್ವಾಮಿ 2013ರಲ್ಲಿ ಕೇಸ್ ಹಾಕಿರೋದು. 2013ರಲ್ಲಿ ಕೇಸ್ ಹಾಕಿ 2020 ತನಕ ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ನಡೆಸ್ಕೊ ಬಂದಿದ್ದಾರೆ. ಯಾಕೆ BJP ಸರ್ಕಾರ 2020 ತನಕ ಈ ಕೇಸ್ನ ತಗೊಳ್ಳಿಲ್ಲ? ಸೋಮೋಟೋ 2021ರಲ್ಲಿ ಕೇಸ್ನ ರಿಜಿಸ್ಟರ್ ಮಾಡ್ತಾರೆ. ಡೈರೆಕ್ಟಾಗಿ ಕೇಸ್ನ ರಾಹುಲ್ ಗಾಂಧಿ ಮೇಲೆ ಮತ್ತು ಈ ಸೋನಿಯಾ ಗಾಂಧಿ ಮೇಲೆ ಇವತ್ತು ಕೇಸ್ನ ಫಿಟ್ ಮಾಡ್ತಾರೆ. ಅದಾದಮೇಲೆ 2023ರಲ್ಲಿ ಅಟ್ಯಾಚ್ಮೆಂಟ್ ಮಾಡ್ತಾರೆ. ಟ್ರಿಬ್ಯುನಲ್ಲು ಅವರಿಗೆ ಕೊಡುತ್ತೆ. 2024 ಏಪ್ರಿಲ್ನಲ್ಲಿ ಅವ್ರಿಗೆ ಆದೇಶ ಕೊಡುತ್ತೆ, ನಿಮ್ದೇನಾದರೂ ಪುರಾವೆಗಳಿದ್ರೆ ಅದನ್ನು ಚಾರ್ಜ್ ಶೀಟ್ ಮಾಡಿ 365 ದಿನಗಳೊಳಗಡೆ ನೀವು ಚಾರ್ಜ್ ಶೀಟ್ ಮಾಡಬೇಕು ಅಂತ ಹೇಳುತ್ತೆ. ಎಷ್ಟು? 365 ದಿನಗಳೊಳಗಡೆ ಚಾರ್ಜ್ ಶೀಟ್ ಮಾಡಬೇಕು, ಅದು ಲಾಸ್ಟ್ ಡೇ ನಿಮಗೆ ಅಂತ ಹೇಳುತ್ತೆ. ಇವತ್ತು ಮೊನ್ನೆ ದಿವಸ 9ನೇ ತಾರೀಕು, ಏಪ್ರಿಲ್ 9ನೇ ತಾರೀಕು ಲಾಸ್ಟ್ ಡೇ. 365 ದಿವಸ. ಯಾಕೆ 1 ವರ್ಷ ಸುಮ್ಮನೆ ಇದ್ರು BJPನವರು? ಇವರಿಗೆ ಯಾವುದು ಪುರಾವೆಗಳು ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ವಿಧಿ ಇಲ್ದೇ ಟ್ರಿಬ್ಯುನಲ್ ಆದೇಶ ಪಾಲಿಸಬೇಕು ಅನ್ನೋ ಕಾರಣಕ್ಕೆ ಇವ್ರ ಹತ್ರ ಯಾವುದೂ ಕೂಡ ಪುರಾವೆಗಳಿಲ್ಲದೆ ಇದ್ರೂ ಇವತ್ತು FIRನ ಹಾಕಿದ್ದಾರೆ. ಇದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ 10 ವರ್ಷದಿಂದ ಇವತ್ತು ಯಾವುದೇ ಒಂದು ಇದರಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗದೇನೆ ಇರುವಂಥದ್ದು. ಇವತ್ತು ನಿಮಗೆ ಗೊತ್ತಿದೆ, ಯಂಗ್ ಇಂಡಿಯಾ ನಾನ್ ಪ್ರಾಫಿಟ್ ಮೇಕಿಂಗ್ ಕಂಪನಿ, ಅದು ಪ್ರಾಫಿಟ್ ಮಾಡೋವಂಥ ಕಂಪನಿ ಅಲ್ಲ, ಅದು ಸೆಕ್ಷನ್ 25 ಕಂಪನಿ. ಅದು ಆ ಕಂಪನಿನಲ್ಲಿ ರಾಹುಲ್ ಗಾಂಧಿಗಾಗಲಿ ಸೋನಿಯಾ ಗಾಂಧಿಗಾಗಲಿ ಒಂದೇ ₹1 ಅಂತ ಬೆನಿಫಿಟ್ ಇಲ್ಲ. ಅಂಥದ್ರಲ್ಲಿ ಅವ್ಯವಹಾರ ನಡೆದಿರೋದಕ್ಕೆ ಸಾಧ್ಯತೆ ಎಲ್ಲಿದೆ? ಇದನ್ನು BJP ಕಟ್ಟುಕತೆ ಕಟ್ಟಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದಕ್ಕೋಸ್ಕರ ನಡೆಸ್ತಾ ಇರುವಂಥ ಹುನ್ನಾರ ಇದು. ED ಮುಖಾಂತರ IT ಮುಖಾಂತರ ದುರುಪಯೋಗ ಪಡಿಸ್ಕೊಂಡು ಇವತ್ತು ನೀವು ನೋಡಿದ್ದೀರಿ, ಮಹಾರಾಷ್ಟ್ರದಲ್ಲಿ ಎಷ್ಟು ಜನ ರಾಜಕಾರಣಿಗಳು, UPನಲ್ಲಿ ಎಷ್ಟು ಜನ ರಾಜಕಾರಣಿಗಳು, ಬೆಂಗಾಳಲ್ಲಿ ಎಷ್ಟು ಜನ ರಾಜಕಾರಣಿಗಳು, ಆಂಧ್ರ ಪ್ರದೇಶದಲ್ಲಿ ಎಷ್ಟು ಜನ, ತೆಲಂಗಾಣದಲ್ಲಿ ಎಷ್ಟು ಜನ ರಾಜಕಾರಣಿಗಳು CBI ರೈಡ್ ಮಾಡಿ ಅವ್ರ ಮೇಲೆಲ್ಲ ಕೇಸ್ ಆಗಿದ್ದಂಥವು ಅವರೆಲ್ಲರೂ BJPಗೆ ಸೇರಿದ ಮೇಲೆ ಅವರೆಲ್ಲ ಕ್ಲೀನ್ ಆಗ್ಬಿಟ್ರು ವಾಷಿಂಗ್ ಮಿಷನ್ಗೆ ಹೋಗಿ. ಆದರೆ ಇವ್ರ ಹುನ್ನಾರ ಏನಂತ ಅಂದರೆ ಇಡೀ ದೇಶದಲ್ಲಿ ಆಪೋಸಿಷನ್ ಪಾರ್ಟಿನ ಹತ್ತಿಕ್ಕಬೇಕು, ಕಾಂಗ್ರೆಸ್ ಪಾರ್ಟಿನ ಯಾವುದೂ ಕೂಡ ಆಪೋಸಿಷನ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋಂಥ ಹುನ್ನಾರ. ಇದಕ್ಕೆ ಕಾಂಗ್ರೆಸ್ ಪಕ್ಷ ನಾವು ಬಿಡೋದಿಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋಂಥ ನಮ್ಮ ಪಕ್ಷ, ಆ ಬ್ಲಡ್ಡು ಹರಿತಾ ಇರೋದು ಇವತ್ತು ರಾಹುಲ್ ಗಾಂಧಿಲಾಗಲಿ ಸೋನಿಯಾ ಗಾಂಧಿಲಾಗಲಿ. ಆದ್ದರಿಂದ ಅವರು ಯಾವತ್ತೂ ಕೂಡ ಹೋರಾಟ ಮಾಡ್ತಾರೆ. ಇವರು ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಆದರೆ ನಮ್ಮ ಹೋರಾಟ ಮಾತ್ರ ನಿರಂತರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಈ ಪ್ರೊಟೆಸ್ಟ್ ಮುಖಾಂತರ ಅವ್ರಿಗೆ ಮೆಸೇಜ್ ತಿಳಿಸೋಕೆ ಹೇಳ್ತೀವಿ. ಶಾಶ್ವತ ಅಲ್ಲ ಅಧಿಕಾರ ಮೋದಿ ಅವರೇ, ಶಾಶ್ವತ ಅಲ್ಲ ಅಮಿತ್ ಶಾ ಅವರೇ, ಇದು ಪರ್ಮನೆಂಟ್ ಅಲ್ಲ. ಅದನ್ನು ತಿಳ್ಕೊಳ್ಳಿ, ಅದನ್ನು ಮನಸ್ಸಲ್ಲಿಟ್ಕೊಂಡು ಮಾಡಿ. ED IDನ ಎಲ್ಲ ದುರುಪಯೋಗ ಪಡಿಸ್ಕೋಬೇಡಿ ಅಂತ ನಿಮಗೆ ಎಚ್ಚರಿಕೆ ಕೊಡೋದಕ್ಕೆ ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ. ನಾಳೆ ಹೋರಾಟ ಸುಮಾರು 30-35 ಸಾವಿರ ಜನ ಸೇರ್ತಾ ಇದ್ದಾರೆ ಫ್ರೀಡಮ್ ಪಾರ್ಕ್. ಇಡೀ ಬೆಂಗಳೂರಲ್ಲಿ ಆ ರೋಡ್ಗಳೆಲ್ಲ ಬಂದಾಗುತ್ತವೆ. ಸೊ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಇವತ್ತು BJP ಸರ್ಕಾರ ಬಡವರ ವಿರುದ್ಧ ಇವತ್ತೊಂದು ದಿವಸ ಗ್ಯಾಸು ಮತ್ತು ಪೆಟ್ರೋಲ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಿಮಗೆ ಗೊತ್ತಿದೆ, ಇವತ್ತು ಕಚ್ಚಾ ತೈಲದ ಬೆಲೆ ಇವತ್ತು $60 ಆಗಿದೆ ಒಂದು ಬ್ಯಾರೆಲ್ಗೆ. 2014ರಲ್ಲಿ $140 ಇತ್ತು ಒಂದು ಬ್ಯಾರೆಲ್ಗೆ. ಅವತ್ತು ದಿವಸ ₹60 ನಾವು ಕೊಡ್ತಾ ಇದ್ವಿ ಪೆಟ್ರೋಲು ಡೀಸೆಲ್ನ. ಇವತ್ತೊಂದು ದಿವಸ ಎಷ್ಟಾಗಿದೆ? $102 ಆಗಿದೆ.
ಆ ಕಾರಣಕ್ಕೆ ನಿರಂತರವಾಗಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಆಗಿದ್ರು ಕೂಡ ಅದನ್ನು ಕಮ್ಮಿ ಮಾಡದೇ ಇವತ್ತು ಜನಸಾಮಾನ್ಯರ ಮೇಲೆ ಇವತ್ತು ಹಾಕಿರುವಂಥ ಹೊರೆ ಸರಿ ಇಲ್ಲ. ಆ ಕಾರಣಕ್ಕೆ ನಾಳೆ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಥ್ಯಾಂಕ್ ಯು.